ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ದಶಮಹಾವಿದ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೆ ಸಿಗ್ತಾ ಹೋಗಿದೆ ಅಂತ ಹೇಳಿದ್ರೆ, ಜ್ಞಾನವನ್ನ ಗಳಿಸೋದಿಕ್ಕೆ ಎಷ್ಟು ಜನ ತಪಸ್ಸನ್ನ ಮಾಡಿದ್ದಾರೆ ಅಲ್ವಾ? ಹಾಗೆ ಇವತ್ತು ನಾವು ತಿಳ್ಕೊಳ್ತಾ ಇರುವಂತಹ ಒಂದು ಸುಂದರವಾಗಿರುವಂತಹ ರೂಪ ದಶಮಹಾವಿದ್ಯೆಯಲ್ಲಿ ಅಂತ ಹೇಳಿದ್ರೆ ಪೀತಾಂಬರಿ ಅಂತ ಹೇಳಿ ಕೂಡ ಆಕೆಯನ್ನ ಕರೀತಾರೆ. ವೈರಿಗಳನ್ನ ನಿಷ್ಕ್ರಿಯಗೊಳಿಸುವಂತವಳು. ಯಾರಾದ್ರೂ ನಾವು ನಮ್ಮ ಕಣ್ಣ ಎದುರುಗಡೆ ಅಥವಾ ನಮ್ಮ ಈ ಹೊರಗಿನ ಜಗತ್ತಿನ ವೈರಿ ಅಲ್ಲ, ನಮ್ಮಲ್ಲಿರುವಂತಹ ವೈರಿಗಳು, ನಮ್ಮ ಆಲಸ್ಯವಾಗಿರಬಹುದು, ಸಂದೇಹಗಳಾಗಿರಬಹುದು, ಬೇಡದೇ ಇರುವಂತಹ ವಿಚಾರಗಳು, ನಮ್ಮ ಆಧ್ಯಾತ್ಮಿಕ ಪಥದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಅಡ್ಡಿಯಾಗುವಂತಹ ವಿಚಾರಗಳು ನಮ್ಮ ವೈರಿ ಅಂತ ಅಂದುಕೊಂಡ್ರೆ ನಮ್ಮ ಮನಸ್ಸಿನಲ್ಲೇ ಇರುವಂತದ್ದು. ಮನಸ್ಸಿನಲ್ಲಾಗ್ಲಿ ಹೊರಗಡೆ ಆಗ್ಲಿ ಆ ವೈರಿಗಳನ್ನ ನಿಷ್ಕ್ರಿಯಗೊಳಿಸುವಂತವಳಂತೆ ಈಕೆ ಬಾಗಲಮುಖಿ ದೇವಿ ಅಂತ ಹೇಳಿ. ದಶಮಹಾವಿದ್ಯೆಯಲ್ಲಿ ಈ ಒಂದು ರೂಪವೂ ಕೂಡ ಹೌದು. ತಂತ್ರಶಾಸ್ತ್ರದಲ್ಲಿ ಬಗಲಾಮುಖಿ ಸಾಗರದ ಮಧ್ಯದಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ಕೂತಿರುವಂತೆ ವರ್ಣಿಸಲಾಗುತ್ತಂತೆ. ಸಿದ್ಧಿ ರಿದ್ಧಿ ಎರಡನ್ನೂ ನೀಡುವಂಥವಳು. ಸಿದ್ಧಿ ಯಾವುದಾದ್ರೂ ಒಂದು ಪವಾಡ ಸಿದ್ಧಿಯನ್ನ ಗಿಟ್ಟಿಸಿಕೊಳ್ಳುವಂಥದ್ದಾದ್ರೆ, ಸಾಧನೆ ಮಾಡುವವರಿಗೆ ಇದಾದ್ರೆ, ಇನ್ನು ರಿದ್ಧಿ ಸಾಧನೆ ಮಾಡೋದಕ್ಕೆ ಪ್ರೇರಣೆ ನೀಡುವಂಥವಳು. ಇನ್ನು ಮಂಗಳ ಗ್ರಹದ ಅಧಿದೇವತೆ ಈಕೆ, ತಂತ್ರ ಸಾಧನದ ಆಪ್ತಳು ಈಕೆ ಬಗಲಾಮುಖಿ ಅಂತ ಹೇಳ್ತಾರೆ. ಇನ್ನು ಮಾತು ವಾಕ್ ಶಕ್ತಿಯ ದೇವತೆ ಈ ಬಗಲಾಮುಖಿ. ತಾರಾ ರೂಪದ ಒಂದು ರೂಪ. ಶಬ್ದ ಬೆಳಕಾದಾಗ ತಾರಾ ಬಗಲಾಮುಖಿ ಆಗ್ತಾಳಂತೆ. ಅದ್ಭುತ ಮಾತಿನ ಮನುಷ್ಯನ ಅಹಂಕಾರದ ಮಾತು ಶಾಂತವಾಗುತ್ತಂತೆ ಬಗಲಾಮುಖಿಯ ಆರಾಧನೆ ಮಾಡೋದ್ರಿಂದ. ಈಕೆನ ಪೀತಾಂಬರಿ ಅಂತ ಕೂಡ ಕರೀತಾರೆ ತಂತ್ರಶಾಸ್ತ್ರದಲ್ಲಿ ಅಂತ ಹೇಳಿ. ವಾಕ್ ಶಕ್ತಿಯ ಅಧಿದೇವತೆ ಬಗಲಾಮುಖಿಯ ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಇಂಥ ಮಾತಿನ ಶಕ್ತಿ ಉಂಟಾಗುತ್ತಂತೆ. ಬೇರೆಯವರು ಮಂತ್ರಮುಗ್ಧರಾಗ್ತಾರೆ, ಅಷ್ಟು ಅದ್ಭುತವಾಗಿ ಮಾತಾಡುವಂತೆ, ಚರ್ಚೆ ಮಾಡುವಂತೆ ಈಕೆ ಆಶೀರ್ವದಿಸ್ತಾಳಂತೆ. ವಾದ ವಿವಾದಗಳಲ್ಲಿ ಯಶಸ್ಸಿಗೆ ಪ್ರಾರ್ಥನೆ ಮಾಡಲಾಗುತ್ತೆ. ಸತ್ಯ ಇದು ಆಕೆಯ ಶಕ್ತಿ, ಅವಳ ನೈಜ ಸ್ವರೂಪ. ದ್ವಂದ್ವವಾದಂತಹ ವಿಚಾರಗಳು, ಯೋಚನೆಗಳು ನಮ್ಮ ಮನಸ್ಸಿನಲ್ಲಿದ್ರೆ ಆ ವಾದಗಳಿಗೆಲ್ಲ ಅಂತ್ಯವನ್ನ ನೀಡುವಂತಹ ಆಯುಧ ಈಕೆ. ಈ ಆಯುಧವೇ ಆಧ್ಯಾತ್ಮಿಕ ಜ್ಞಾನ. ಬಗಲಾಮುಖಿ ಎಲ್ಲವನ್ನು ವಿರುದ್ಧವಾಗಿ ತಿರುಗಿಸ್ತಾಳಂತೆ ಅಂತ ಹೇಳಿದ್ರೆ, ಮಾತು ಮೌನವಾಗಿ ಅಜ್ಞಾನವನ್ನ ಜ್ಞಾನದ ಕಡೆಗೆ, ಇನ್ನು ಸೋಲನ್ನ ಯಶಸ್ಸಿನೆಡೆಗೆ ಮತ್ತೆ ಛಲವನ್ನ ನೀಡ್ತಾಳೆ. ಆಸನ ಯೋಗಾಸನದಲ್ಲಿ ಸ್ಥಿರತೆಯನ್ನು ತಂದುಕೊಡ್ತಾಳಂತೆ ಈಕೆ ಆರಾಧನೆ ಮಾಡೋದ್ರಿಂದ. ಒಟ್ಟಿನಲ್ಲಿ ನಮ್ಮಲ್ಲಿರುವಂತಹ ಯಾವುದೇ ವೈರಿ ಆಗಿರಬಹುದು, ಹೊರಗಿನ ಜಗತ್ತಿನಲ್ಲಿ ಅಥವಾ ನಮ್ಮ ಒಳಗಿರುವಂತಹ ನಮ್ಮ ಏಳಿಗೆಗೆ ಅಡ್ಡಿ ಆಗ್ತಾ ಇರುವಂತಹ ಯಾವುದೇ ವೈರಿ ಆಗಿದ್ರೂ ಕೂಡ ಆ ವೈರಿಯನ್ನ ಸುಮ್ಮನಾಗಿಸಿ ಬಿಡ್ತಾಳೆ, ನಿಷ್ಕ್ರಿಯಳಾಗಿಸಿ ಬಿಡ್ತಾಳಂತೆ ಈ ದೇವಿಯ ಆರಾಧನೆ ಮಾಡೋದ್ರಿಂದ. ಈಕೆ ಬಗಲಾಮುಖಿ ಅಂತ ಹೇಳಿ ಹೇಳ್ತಾರೆ. ದಶಮಹಾವಿದ್ಯೆಗಳಲ್ಲಿ ಈ ಒಂದು ರೂಪ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.